ಸ್ನೇಹಿತರೆ, ಯಾರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ? ಲಕ್ಷ್ಮೀ ದೇವಿಯು ನೆಲೆಸಿರುವ ತಾಣಗಳು ಯಾವುವು ಎಂದರೆ, ಸೂರ್ಯೋದಯ ಕಾಲದಲ್ಲಿ ಮನೆಯ ಮುಂದೆ ನೀರು ಹಾಕಿ ರಂಗೋಲಿ ಇಡುವವರ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ. ದಂಪತಿಗಳು ಪರಸ್ಪರ ಜಗಳವಾಡದೆ ಸಾಮರಸ್ಯದಿಂದ ಸಂಸಾರ ನಡೆಸುವ ಮನೆಗಳಲ್ಲಿ ದೇವಿ ಲಕ್ಷ್ಮಿಯು ನೆಲೆಸಿರುತ್ತಾಳೆ. ಆಚಾರ ವ್ಯವಹಾರಗಳು ಉತ್ತಮ ರೀತಿಯಲ್ಲಿ ಅನುಷ್ಠಾನವಿರುವ ಮನೆಗಳಲ್ಲಿ ನೆಲೆಸಿರುತ್ತಾಳೆ. ಪ್ರಾತಃ ಕಾಲವೆದ್ದು ಸ್ನಾನಾದಿಗಳನ್ನು ಪ್ರಾಣಾಯಾಮ ಧ್ಯಾನಾದಿಗಳನ್ನು ಮಾಡುವವರ ಮನೆಗಳಲ್ಲಿ ನೆಲೆಸಿರುತ್ತಾಳೆ. ಮಾತಾ ಪಿತೃಗಳ ಸೇವೆ, ಅತ್ತೆ ಮಾವಂದಿರ ಸೇವೆ, ಗುರು ಸೇವೆ, ಹಿರಿಯರ ಸೇವೆ, ಗೋಪೂಜೆ ನಡೆಯುವ ಮನೆಗಳಲ್ಲಿ ದೇವಿ ಲಕ್ಷ್ಮಿಯು ನೆಲೆಸಿರುತ್ತಾಳೆ. ಬೆಳಗ್ಗೆ ಮತ್ತು ಸಾಯಂಕಾಲ ದೇವರ ಮನೆಯಲ್ಲಿ ದೀಪ ಹಚ್ಚುವವರ ಮನೆಯಲ್ಲಿ ದೇವಿಯು ನೆಲೆಸಿರುತ್ತಾಳೆ. ವಾರಕ್ಕೊಂದು ದಿನ, ಪ್ರತಿ ಶುಕ್ರವಾರ ಅಥವಾ 15 ದಿನಕ್ಕೊಂದು ದಿನ, ಪೌರ್ಣಮಿಗಳಲ್ಲಿ ಅಥವಾ ತಿಂಗಳಿಗೊಂದು ದಿನ, ಅಮಾವಾಸ್ಯೆಯೆಂದು ಅಥವಾ ವರ್ಷಕ್ಕೊಂದು ದಿನವಾದರೂ ಯಾರು ತಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಕ್ರಮಬದ್ಧವಾಗಿ ಮಾಡುತ್ತಾರೋ ಅಂಥವರ ಮನೆಗಳಲ್ಲಿ ದೇವಿ ಲಕ್ಷ್ಮಿಯು ನೆಲೆಸಿರುತ್ತಾಳೆ. ಎಲ್ಲಿ ವಾರಕ್ಕೊಂದೆರಡು ದಿನವಾದರೂ ಲಕ್ಷ್ಮಿಯ ಅಷ್ಟೋತ್ತರ ಶತಮಾನ, ಸಹಸ್ರನಾಮ ಸ್ತೋತ್ರ, ಲಕ್ಷ್ಮೀ ಕವಚ, ಲಕ್ಷ್ಮೀ ಸ್ತೋತ್ರ, ಕೀರ್ತನೆಗಳ ಪಾರಾಯಣವಿರುತ್ತದೆಯೋ ಅಂಥವರ ಮನೆಗಳಲ್ಲಿ ದೇವಿ ಲಕ್ಷ್ಮಿಯು ನೆಲೆಸಿರುತ್ತಾಳೆ. ಯಾರ ಮನೆಯಲ್ಲಿ ಶ್ರೀದೇವಿಯ ಪ್ರವಚನಾದಿಗಳು, ಕತೆ ನಡೆಯುತ್ತದೆಯೋ ಅಲ್ಲಿಯೂ ನೆಲೆಸಿರುತ್ತಾಳೆ. ಯಾರ ಮನೆಯಲ್ಲಿ ದಾನ ಧರ್ಮ, ಅನ್ನ ಸಂತರ್ಪಣೆ ಇತ್ಯಾದಿಗಳು ನಡೆಯುತ್ತಿರುತ್ತದೆಯೋ ಅಲ್ಲಿ ದೇವಿ ಲಕ್ಷ್ಮಿಯು ಸ್ಥಿರವಾಗಿ ನೆಲೆಸಿರುತ್ತಾಳೆ. ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮಿಗಿಂತಲೂ ಮೊದಲು ಜನಿಸಿದವಳು ಜ್ಯೇಷ್ಠಾಲಕ್ಷ್ಮಿ. ಜ್ಯೇಷ್ಠಾಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿ ಎಂಬುದಾಗಿ ಲಿಂಗ ಪುರಾಣದಲ್ಲಿ ಉಲ್ಲೇಖವಿದೆ. ಈ ಅಲಕ್ಷ್ಮಿಯನ್ನು ದೇವತೆಗಳು, ರಾಕ್ಷಸರು ಸ್ವೀಕರಿಸಲಿಲ್ಲ. ಆಗ ಒಬ್ಬ ಬ್ರಾಹ್ಮಣ ಅವಳನ್ನು ಮದುವೆಯಾದ. ಮುಂದೆ ಹಠಮಾರಿ ಸ್ವಭಾವದ ಅವಳೊಡನೆ ಸಂಸಾರ ಮಾಡಲಾಗದೆ ಒಂದು ದಿನ ತಾನು ಪಾತಾಳಕ್ಕೆ ಹೋಗಿ ಐಶ್ವರ್ಯ ಸಂಪಾದನೆ ಮಾಡಿಕೊಂಡು ಬರುತ್ತೇನೆಂದು ಹೇಳಿ ಕೆರೆಯೊಂದರಲ್ಲಿ ಮುಳುಗಿದವ ಮತ್ತೆ ಬರಲೇ ಇಲ್ಲ. ಅವನಿಲ್ಲದಿದ್ದಾಗ ಜ್ಯೇಷ್ಠಾಲಕ್ಷ್ಮಿಯು ಬೆಟ್ಟ ಗುಡ್ಡಗಳಲ್ಲಿ, ನದಿ ತೀರಗಳಲ್ಲಿ ಅಲೆಯುತ್ತಿದ್ದಾಗ ಒಮ್ಮೆ ಮಹಾವಿಷ್ಣುವನ್ನು ಸಂಧಿಸಿದಳು. ತನ್ನ ಪತಿ ತನ್ನನ್ನು ಬಿಟ್ಟು ಹೋಗಿರುವ ವಿಚಾರವನ್ನು ವಿಷ್ಣುವಿಗೆ ತಿಳಿಸಿದಳು. ಅವನಿಲ್ಲದೆ ತಾನು ಅನ್ನಾಹಾರಗಳಿಲ್ಲದೆ ಅಲೆಯುತ್ತಿದ್ದೇನೆ, ಮುಂದೆ ನನಗೆ ಯಾರು ಗತಿ ಎಂದು ಕೇಳಿದಳು. ಅದಕ್ಕೆ ಮಹಾವಿಷ್ಣುವು ಅವಳಿಗೆ ಈ ರೀತಿ ಹೇಳುತ್ತಾನೆ: ಪ್ರದೋಷ ಕಾಲದಲ್ಲಿ ಯಾರ ಮನೆಯಲ್ಲಿ ದೀಪವನ್ನು ಹಚ್ಚಿರುವುದಿಲ್ಲವೋ, ಹೆಣ್ಣು ಮಕ್ಕಳು ಯಾವ ಮನೆಯಲ್ಲಿ ಸದಾ ಅಳುತ್ತಿರುತ್ತಾರೋ, ಯಾರ ಮನೆಯಲ್ಲಿ ಸೊಸೆಯಂದಿರು ಕಣ್ಣೀರು ಸುರಿಸುತ್ತಾರೆಯೋ, ಯಾರ ಮನೆಯಲ್ಲಿ ವರ್ಷಕ್ಕೊಮ್ಮೆಯಾದರೂ ಪುರಾಣ ಪುಣ್ಯಕಥನ ಪೂಜೆಗಳು ನಡೆಯುತ್ತಿರುವುದಿಲ್ಲವೋ, ಯಾರ ಮನೆಯಲ್ಲಿ ದಾನ ಧರ್ಮಗಳು ಆಚಾರ ವಿಚಾರಗಳು ಇರುವುದಿಲ್ಲವೋ ಅಂತಹ ಮನೆಗಳಲ್ಲಿ ಹೋಗಿ ನೀನು ಆಶ್ರಯ ಪಡೆ ಎಂದು ಹೇಳಿ ಹೋಗುತ್ತಾನೆ. ಅಮಂಗಳಕಾರಿಯಾದ ಇವಳಿಗೆ ಕಾಲಕುಂಟಿ, ಅಲಕ್ಷ್ಮಿ ಎಂಬ ಹೆಸರುಗಳು ಸಹ ಉಂಟು. ಲಕ್ಷ್ಮಿಯು ಚಂಚಲೆ. ಕ್ಷೀರಸಾಗರವು ಅವಳ ತವರು ಮನೆಯಾದರೆ ವೈಕುಂಠವು ಅವಳ ಅತ್ತೆ ಮನೆ. ಆದರೆ ಲಕ್ಷ್ಮಿಯು ಈ ಎರಡೂ ಸ್ಥಳಗಳಲ್ಲೂ ಕಾಣಸಿಗುವುದು ಬಹು ಅಪರೂಪ. ಕಾರಣ, ಅವಳು ಸ್ಥಿರವಾದ ಒಂದು ಕಡೆ ನಿಲ್ಲುವವಳಲ್ಲ, ಸದಾ ಸಂಚರಿಸುತ್ತಲೇ ಇರುತ್ತಾಳೆ. ಯಾರ ಮೇಲೆ ಲಕ್ಷ್ಮಿಯ ಅನುಗ್ರಹವಾಗುವುದೋ ಅಥವಾ ಇದ್ದಕ್ಕಿದ್ದಂತೆ ಯಾರ ಮೇಲೆ ಮುನಿಸಿಕೊಂಡು ಹೊರಟು ಹೋಗುತ್ತಾಳೋ ಹೇಳಲು ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿ ಭಕ್ತರು ಅವಳ ಇರುವಿಕೆಗಾಗಿ ನಿತ್ಯವೂ ಅನನ್ಯವಾಗಿ ಪ್ರಾರ್ಥಿಸುತ್ತಾರೆ. ಲಕ್ಷ್ಮಿ ಧರ್ಮ ದೇವತೆಯೂ ಹೌದು. ಸತ್ಯಾಸತ್ಯತೆಯನ್ನು ತೂಗಿ ವರ ಕೊಡುವವಳು. ನಿಜಕ್ಕೂ ಆಕೆಯ ಸಹಜ ಗುಣವೆಂದರೆ ಅನವರತ ನಾರಾಯಣಾಶ್ರಯ. ಕ್ಷಣಕಾಲಕ್ಕೂ ಸಹ ನಾರಾಯಣನ ವಿರಹವನ್ನು ಭರಿಸದಂತಹ ತಾಯಿ ಆಕೆ. ದಶಸ್ವತಾರೇಷು ಶಕ್ತಿರೇಶಾನ ಪಾಯಿನಿ. ನಾರಾಯಣನ ಅವತಾರಗಳೆಲ್ಲದರಲ್ಲಿಯೂ ಆತನ ಶಕ್ತಿಗೆ ಪ್ರತ್ಯಕ್ಷವಾಗಿಯೋ ಅಂತರ್ಲೀನವಾಗಿಯೋ ಆತನನ್ನೇ ಆಶ್ರಯಿಸಿರುತ್ತಾಳೆ. ನಾರಾಯಣನ ಗುಣಗಳಿಗೆ ಆಕರ್ಷಿತೆಯಾಗಿ ಸ್ಥಿರವಾಗಿ ಆ ಸ್ವಾಮಿಯ ವಕ್ಷಸ್ಥಳದಲ್ಲಿ ನೆಲೆಯಾಗಿ ಇರುತ್ತಾಳೆ. ಪ್ರಕೃತಿಯು ಭಗವಂತನ ಶಕ್ತಿಯೆಂದು ಗ್ರಹಿಸಿದಷ್ಟು ಕಾಲ ಅನುಗ್ರಹಿಸುತ್ತಾಳೆ. ಆಕೆ ನಮ್ಮನ್ನು ಅನುಗ್ರಹಿಸುತ್ತಾಳೆ. ಯಾರಾದರೂ ನಿರಂತರ ನಾರಾಯಣ ಸ್ಮರಣೆಯಲ್ಲಿರುವರೋ ಅವರಿಗೆ ದಾರಿದ್ರ್ಯವೂ ಇರದು. ಲಕ್ಷ್ಮಿ ಉಪಾಸನೆಯನ್ನು ಮಾಡಿದರೆ ನಾರಾಯಣನು ಬರುತ್ತಾನೆಯೋ ಇಲ್ಲವೋ, ಆದರೆ ನಾರಾಯಣನನ್ನು ಉಪಾಸಿಸಿದರೆ ಲಕ್ಷ್ಮಿಯ ಅನುಗ್ರಹವು ತಪ್ಪದೇ ಆಗುತ್ತದೆ. ಲಕ್ಷ್ಮೀ ಸಮೇತ ನಾರಾಯಣೋಪಾಸನೆ ಸರ್ವದಾ ಶ್ರೇಷ್ಠ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.